ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಇದೇನೋ ಕೆಲವೇ ದಿನಗಳಲ್ಲಿ ಯುಗಾದಿ ಹಬ್ಬ ಬರ್ತಾ ಇದೆ. ನಮಗೆಲ್ಲರೂ ಕೂಡ ಹೊಸ ವರ್ಷ. ವಿಶ್ವಾವಸುನಾಮ ಸಂವತ್ಸರ ಮುಕ್ತಾಯವಾಗಿ ಪರಭಾವನಾಮ ಸಂವತ್ಸರ ಪ್ರಾರಂಭವಾಗತಕ್ಕಂಥ ಸಮಯ. ಪ್ರತಿಯೊಬ್ಬರಿಗೂ ಕೂಡ 2026 ಈ ಯುಗಾದಿ ಫಲ ತಿಳ್ಕೊಳ್ಬೇಕು ಅಂತ ಕಾತರ ಇರುತ್ತೆ. ತುಂಬ ಜನ ಕಾಲ್ ಮಾಡಿದ್ರಿ, ಆದಷ್ಟು ಬೇಗ ಯುಗಾದಿಯ ಫಲವನ್ನು ತಿಳಿಸ್ಕೊಡಿ, ಯಾವ ರಾಶಿಯವರಿಗೆ ಯಾವ ರೀತಿ ಲಾಭದಾಯಕವಾಗಿದೆ, ಯಾರಿಗೆ ಗುರುಬಲ ಇದೆ, ಯಾರಿಗೆ ಈ ವರ್ಷ ಕಿರಿಕಿರಿ ಆಗುತ್ತೆ, ಶನಿಶ್ಚರನ ಅನುಗ್ರಹ ಈ ವರ್ಷನಾರ ಸಿಗುತ್ತಾ, ಸಾಲ ಬಾಧೆಗಳು ದೂರವಾಗುತ್ತಾ ಅಂತ ಥರ ನಾನಾ ಕರೆಗಳು ನಮಗೆ ಬಂದಿತ್ತು ಕಚೇರಿಗೆ. ಹಾಗೆ ತುಂಬ ಜನ ಕಾತುರಿಂದ ಕಾಯ್ತಾ ಇರ್ತೀರಿ, ಈ ವರ್ಷ ಇರತಕ್ಕಂಥ ಸಮಸ್ಯೆಗಳು ದೂರವಾಗಿ ಶಾಂತಿ ನೆಮ್ಮದಿಯನ್ನು ಮನೆಯಲ್ಲಿ ನೋಡ್ಕೊಳಕ್ಕೆ ಸಾಧ್ಯವಾ ಅಂತ. ಖಂಡಿತ 2026 ಶುಭವನ್ನು ತಂದುಕೊಡತಕ್ಕಂಥ ವರ್ಷ. ವಿಶ್ವಾವಸುನಾಮ ಸಂವತ್ಸರ ಇಂದಿನ ಯುಗಾದಿ ಫಲದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ. ವಿಶ್ವಾವಸುನಾಮ ಸಂವತ್ಸರ ವಿಶ್ವಾಸವನ್ನು ತಂದುಕೊಡೋದಿಲ್ಲ. ನಾನಾ ರೀತಿಯ ಆಕ್ಸಿಡೆಂಟ್ಸ್ಗಳಾಗತ್ತೆ, ಯುದ್ಧ ಭೀತಿಗಳು ಯಥೇಚ್ಛವಾಗಿ ನಾವು ಕಾಣುವಂತರಾಗ್ತೀವಿ, ಹಾಗೂ ಭೂಕಂಪಗಳಾಗತ್ತೆ, ಮತ್ತು ಫ್ಲೈಟ್ ಕ್ರ್ಯಾಶಸ್ ಆಗಿ ತುಂಬ ಜನ ಸಾವಿಗೀಡಾಗ್ತಾರೆ ಅಂಥೇಳಿ ಇಂದಿನ ಸಂವತ್ಸರದ ನಾನು ತಿಳಿಸ್ಕೊಟ್ಟಿದ್ದೆ. ಇನ್ನು ಈ ಸಂವತ್ಸರ ಯಾವ ರೀತಿಯ ಫಲವನ್ನು ಕೊಟ್ಟು ಕಾಪಾಡುತ್ತೆ, ಆ ಮಹಾ ಭಗವಂತನ ಅನುಗ್ರಹದಿಂದ ಯಾವ ರಾಶಿಯವರಿಗೆ ಯಾವ ಫಲವಾದ ಅಪೇಕ್ಷೆ ಮಾಡ್ಬೋದು ಅಂತ ಪ್ರತಿನಿತ್ಯವೂ ಕೂಡ ಒಂದೊಂದು ರಾಶಿಯ ಬಗ್ಗೆ ನಿಮಗೆ ಒಟ್ಟು 12 ಎಪಿಸೋಡ್ಸ್ಗಳು ಬರುತ್ತೆ. ತದನಂತರ ಸಂಪೂರ್ಣ ಕೊನೆಯ ಒಂದು ಸಂಚಿಕೆ ಯಾರು ಈ ವರ್ಷದ ರಾಜ, ಸೇನಾಧಿಪತಿ ಯಾರು, ಮಂತ್ರಿ ಯಾರು, ರಾಜ್ಯ ರಾಜಕಾರಣದಲ್ಲಿ ಏನಾರು ಬದಲಾವಣೆ ಆಗುತ್ತಾ, ರಾಷ್ಟ್ರ ರಾಜಕಾರಣ ಯಾವ ರೀತಿ ಇರುತ್ತೆ, ಯುದ್ಧದ ಕರಿಮೋಡ ಇದೇ ರೀತಿ ಸಾಗ್ತಾ ಹೋಗುತ್ತಾ, ದೇಶದಲ್ಲಿ ಯಾವ್ದಾರ ಹಿಂಸಾಚಾರಗಳು ಗಲಭೆಗಳು ನಡೆಯುತ್ತಾ, ಅಥವಾ ಸುಖ ಶಾಂತಿ ನೆಮ್ಮದಿಯಿಂದ ಜನರು ಜೀವನ ಮಾಡತಕ್ಕಂತಹ ಒಳ್ಳೆಯ ಪರಿಸರ ವಾತಾವರಣ ನಿರ್ಮಾಣವಾಗತ್ತಾ ಅಂಥೇಳಿ ಕೊನೆಯ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಮೇಷರಾಶಿ. ಪ್ರತಿಯೊಬ್ಬರಿಗೂ ಕೂಡ, ಅದು ಮೇಷರಾಶಿಯಲ್ಲಿದ್ದವ್ರಿಗಂತೂ ತುಂಬ ಕುತೂಹಲ ಇದೆ. 2025 ನಷ್ಟವನ್ನು, ಸಂಕಷ್ಟವನ್ನು, ಆರ್ಥಿಕವಾಗಿ ಮುಂಗಟ್ಟನ್ನು ಮೇಷರಾಶಿಯವರು ಕಾಣಿರ್ತೀರಿ. ಎಷ್ಟೋ ಜನ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೀರ, ಜನರ ವಿರೋಧ ಯಥೇಚ್ಛವಾಗಿರುತ್ತೆ, ಜೀವನವೇ ಸಾಕಾಗ್ಬಿಟ್ಟಿದೆಯಪ್ಪ ಅಂತ ಒಂದೂವರೆ ವರ್ಷದಲ್ಲಿ ಹೇಳತಕ್ಕಂಥ ಮನಸ್ಥಿತಿಗೆ ಬಂದುಬಿಟ್ಟಿರ್ತೀರ. ಅರ್ಥ ಆಗ್ತಾ ಇರ್ಬೋದು ಯಾಕೆ ಈ ಎಲ್ಲ ಪದಗಳನ್ನು ಜೋಡಿಸ್ತಾ ಇದ್ದೇನೆ ಅಂತ ಹೇಳಿದ್ರೆ, 7.5 ಶುರುವಾಗಿರತಕ್ಕಂಥದ್ದು ಮೇಷರಾಶಿಯವರಿಗೆ ಶುರುವಾಗಿ ವರ್ಷಗಳು ಕಳೆದೋಗಿದೆ. ಅಂದರೆ 1 ವರ್ಷ ದಾಟಿ ಬರ್ತಾ ಇದೆ, ಮುಂದೆ ಸಾಕ್ತಾ ಇದ್ದೀರಾ ಅಂತ. ಎಲ್ಲ ರೀತಿಯ ಅನಾನುಕೂಲಗಳನ್ನು, ಎಲ್ಲ ರೀತಿಯ ಅಡೆತಡೆಗಳನ್ನು ಎದುರಿಸ್ತಾ ಇದ್ದೀರಾ. ನಿಮ್ಗೆ ಹಿಂಗಾಗ್ಬಿಟ್ಟಿದೆ ಅಂದರೆ 2025 ಅಂತೂ ಸಾಕಾಗ್ಬಿಟ್ಟಿದೆ. 2026 ಚೆನ್ನಾಗಿರುತ್ತಾ, 2026ರಲ್ಲಿ ಶುಭವನ್ನು ಕಾಣುವಂತನಾಗ್ತೀನ ಅಂತ ತುಂಬ ಜನ ಅಪೇಕ್ಷೆ ಇಟ್ಕೊಂಡಿದ್ದೀರಾ. ಖಂಡಿತ ಮೇಷರಾಶಿಯವರಿಗೆ 2026 ಶುಭದ ವರ್ಷ, ಲಾಭದಾಯಕ ವರ್ಷ. ಏನಕ್ಕೆ ಶುಭದ ವರ್ಷ, ಲಾಭದಾಯಕ ವರ್ಷ ಅಂತ ಹೇಳಿದ್ರೆ, ನಾವು ಪ್ರತಿಯೊಂದು ಸಂವತ್ಸರದಲ್ಲೂ ಒಂದು ಬಜೆಟ್ ಅಂತ ಕೊಡ್ತೇವೆ, ನಿಮ್ಗೆ ಅರ್ಥವಾಗಲಿ ಅಂಥೇಳಿ. ಅಂದರೆ ಆಯವ್ಯಯ ಅಂತ, ಎಷ್ಟು ಆದಾಯ ಇರುತ್ತೆ, ಎಷ್ಟು ವ್ಯಯ ಇರುತ್ತೆ, ಎಷ್ಟು ಸುಖವನ್ನು ನೋಡ್ತೀರಾ, ಎಷ್ಟು ದುಃಖವನ್ನು ನೋಡುವಂತರಾಗ್ತೀರಾ, ಆರೋಗ್ಯ ಯಾವ ರೀತಿ ಇರುತ್ತೆ, ಅನಾರೋಗ್ಯ ಯಾವ ರೀತಿ ಇರುತ್ತೆ ಅಂತ ಪ್ರತಿಯೊಂದು ರಾಶಿಯವರಿಗೂ ತಿಳಿಸ್ಕೊಡ್ತಾ ಹೋಗ್ತಿರ್ತೀವಿ. ಅದೇ ರೀತಿ ಮೇಷರಾಶಿಯವರಿಗೆ ಈ ವರ್ಷ ಆದಾಯ ಇರತಕ್ಕಂಥದ್ದು 11, ಅಂದರೆ 11 ರೂಪಾಯಿ ಅಷ್ಟು ಆದಾಯ ಗಳಿಸ್ತೀರಾ ಅಂತ ಅರ್ಥ. ಆದಾಯ ತುಂಬ ಚೆನ್ನಾಗಿರುತ್ತೆ ಈ ವರ್ಷ ಮೇಷರಾಶಿಯವರಿಗೆ. ಅದನ್ನು ಕೂಡಿಟ್ಕೊಳ್ಳಿ. ಹಿಂದೆ ಮಾಡಿರ್ತಕ್ಕಂಥ ಎಲ್ಲ ಸಾಲಗಳನ್ನು ತೀರಿಸುವಂತರಾಗಿ. ಇನ್ನು ವ್ಯಯ ಸ್ಥಾನಕ್ಕೆ ಬಂದರೆ ವ್ಯಯ ಎಷ್ಟಾಗತ್ತಪ್ಪ ಅಂದರೆ 5. 11 ಆದಾಯ, ವ್ಯಯ 5. ಅಂದರೆ ವ್ಯಯಕ್ಕಿಂತ ಆದಾಯ ಜಾಸ್ತಿಯಾಗಿದೆ ಮೇಷರಾಶಿಯವರಿಗೆ ಈ ವರ್ಷ. ಖರ್ಚು ವೆಚ್ಚಗಳು ಸ್ವಲ್ಪ ಕಮ್ಮಿ ಇರುತ್ತೆ, ಆದಾಯ ಜಾಸ್ತಿ ಇರುತ್ತೆ. ಸೇವಿಂಗ್ಸ್ ಮಾಡ್ಕೊಳ್ಳಿ, ಎಲ್ಲ ರೀತಿಯ ಅನುಕೂಲಗಳನ್ನು ಭಗವಂತ ಮಾಡಿಕೊಡ್ತಾನೆ. ಒಂದು ಡ್ರಾಬ್ಯಾಕ್ ಅಂತ ಹೇಳಿದ್ರೆ, ಆರೋಗ್ಯದ ಸಮಸ್ಯೆಯನ್ನು ಮೇಷರಾಶಿಯವರು ಈ ವರ್ಷ ಯಥೇಚ್ಛವಾಗಿ ಎದುರಿಸ್ತೀರಿ. ಏನಕ್ಕಪ್ಪ ಅಂತ ಹೇಳಿದ್ರೆ, ನಿಮಗೆ ಈ ವರ್ಷ ಇರತಕ್ಕಂಥದ್ದು ಆರೋಗ್ಯ 0, ಅನಾರೋಗ್ಯ 4. ಅಂದರೆ ನಿಮಗೆ ಆರೋಗ್ಯಕ್ಕಿಂತ ಅನಾರೋಗ್ಯವೇ ಯಥೇಚ್ಛವಾಗಿ ಬಾಧಿಸತಕ್ಕಂಥದ್ದು. ಜಾಗ್ರತೆ. ನೀವೇನಾದರೂ ಸ್ವಲ್ಪ ಯಾಮಾರಿದ್ರೂ ಕೂಡ ಅನಾರೋಗ್ಯದ ಸಮಸ್ಯೆಗಳು ಸಂಪೂರ್ಣ ವರ್ಷವನ್ನು ಹಾಳು ಮಾಡಿಬಿಡುತ್ತೆ. ಪ್ರತಿಯೊಬ್ಬ ವ್ಯಕ್ತಿಗೂ ಹೇಳ್ತಾ ಇರ್ತೀನಿ, ಯಾವ ವ್ಯಕ್ತಿ ಉತ್ತಮ ಆರೋಗ್ಯವನ್ನು ಹೊಂದ್ಕೊಂಡಿರ್ತಾನೋ ಆತನೇ ನಿಜವಾದ ಶ್ರೀಮಂತರ ಈ ಕಲಿಯುಗದಲ್ಲಿ ಅಂತ. ನಿಮಗೆ ಈ ವರ್ಷ ಮೇಷರಾಶಿಯವರಿಗೆ ಒಳ್ಳೆಯ ಲಕ್ಷ್ಮೀನುಗ್ರಹವಾಗಿ ಆರೋಗ್ಯವೇ ಸಪೋರ್ಟ್ ಮಾಡ್ತಾ ಇಲ್ಲ ಅಂದರೆ ದುಡಿದೆಲ್ಲವೂ ಕೂಡ ವ್ಯರ್ಥವಾಗುತ್ತೆ. ಹಾಗಾಗಿ ಮೇಷರಾಶಿಯವರು ಆರೋಗ್ಯದ ಮೇಲೆ ಗಮನ ಹರಿಸಿ, ಸ್ವಲ್ಪ ಆರೋಗ್ಯವನ್ನು ನೋಡ್ಕೊಳ್ಳಿ.
ಮೊದಲೇ ಆರೋಗ್ಯದ ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇದ್ರೆ, ಆಗಲೇ ಅನಾರೋಗ್ಯ ನಿಮ್ಮನ್ನು ಕಾಡಿಸ್ತಾ ಇದ್ರೆ ಸ್ವಲ್ಪ ಜಾಗ್ರತೆಯಿಂದ ಇರತಕ್ಕಂಥದ್ದು. ಇನ್ನು ಸುಖ ದುಃಖವನ್ನು ನೋಡೋದಾದರೆ ಸುಖ 6 ದುಃಖ 3, 50-50 ರೇಷಿಯೋ. ಈ ಕಡೆ ಸುಖದಿಂದ ಇರತಕ್ಕಂಥ 3 ದಿನ ಆದರೆ ಇನ್ನೊಂದೆರಡು 3 ದಿನ ದುಃಖ ನೋವು ನಿಮಗೆ ಸ್ವಲ್ಪ ಭಾಸತಕ್ಕಂಥದ್ದಾಗತ್ತೆ. ಸ್ವಲ್ಪ ಪರೀಕ್ಷಾ ಸಮಯ ನಿಮಗೆ ಎದುರಿಸ್ತಾನೆ ಭಗವಂತ. ಉದ್ದೇಶ, ನೀವು 7:30 ಎಲ್ಲ ಕಷ್ಟವನ್ನು ನಷ್ಟವನ್ನು ಯಾರು ಯಾವ ಸಮಯಕ್ಕೆ ನಿಮ್ಮನ್ನು ಕೈ ನಡೀತಾರೆ, ಯಾರು ಯಾವ ಸಮಯಕ್ಕೆ ನಿಮ್ಮನ್ನು ಕಷ್ಟಕ್ಕೆ ದೂಡ್ತಾರೆ ಎಲ್ಲವೂ ನಿಮ್ಗೆ ಗೊತ್ತಾಗಬೇಕಲ್ಲ. ಆ ಸಂಪೂರ್ಣ ಎಲ್ಲವೂ ಕೂಡ ಈ 7:30 ಸಮಯದಲ್ಲಿ ನಿಮಗೆ ಗೊತ್ತಾಗತಕ್ಕಂಥದ್ದು. ಹಾಗಾಗಿಯೇ ಸುಖ ದುಃಖಗಳು 50-50 ರೇಷಿಯೋದಲ್ಲಿರುತ್ತೆ. ಸ್ವಲ್ಪ ಜೀವನವನ್ನು ಸರಿದೂಗಿಸ್ಕೊಂಡು ಹೋಗತಕ್ಕಂಥದ್ದು. ಇನ್ನು ಮೇಷರಾಶಿಯವರಿಗೆ ಅಕ್ಟೋಬರ್ 30ರವರೆಗೂ ಕೂಡ ಗುರುವಿನ ಅನುಗ್ರಹ ಅಷ್ಟಿರೋದಿಲ್ಲ. ನಾನಾ ರೀತಿಯ ಸಮಸ್ಯೆಗಳನ್ನು, ನಾನಾ ರೀತಿಯ ವ್ಯಾಜ್ಯವನ್ನು ನೀವು ಜೀವನದಲ್ಲಿ ನೋಡುವಂತರಾಗ್ತೀರಾ. ಸಮಸ್ಯೆ ನಿಮ್ಮನ್ನು ಬಿಟ್ಟು ಹೋಗೋದೇ ಇಲ್ವೇನೋ, ಒಂದು ಸಮಸ್ಯೆ ಮುಕ್ತಾಯವಾಗಿ ನೀವೇನು ಉಸಿರೇ ಬಿಡೋ ಅಷ್ಟರಲ್ಲಿ ಮತ್ತೊಂದು ಸಮಸ್ಯೆ ನಿಮ್ಮನ್ನು ಯಥೇಚ್ಛವಾಗಿ ಕಾಡಿಸುತ್ತೆ. ಜನರ ವಿರೋಧ, ಆತ್ಮೀಯ ಮಿತ್ರರೇ ನಿಮ್ಮ ಕಷ್ಟ ಕಾಲದಲ್ಲಾಗದೆ ದೂರ ನಿಂತ್ಕೊಳ್ತಕ್ಕಂಥದ್ದು, ಮಾಡತಕ್ಕಂತಹ ಕೆಲಸ ಕಾರ್ಯ ಉದ್ಯೋಗದಲ್ಲಿ ಲಾಭಕ್ಕಿಂತ ನಷ್ಟವನ್ನು ಯಥೇಚ್ಛವಾಗಿ ನೋಡ್ತೀರಾ. ಇವೆಲ್ಲ ಕೆಲಸಗಳು ಸ್ವಲ್ಪ ಸ್ಲೋ ಪ್ರೋಸೆಸ್ ನಡೆಯತಕ್ಕಂಥದ್ದಾಗತ್ತೆ. ಮನಸ್ಸಿಗೆ ಶಾಂತಿ ಹಾಗೂ ನೆಮ್ಮದಿ ಇರೋದಿಲ್ಲ, ಸಾಲ ಬಾಧೆ ಜಾಸ್ತಿ ಆಗುತ್ತೆ. ಇಷ್ಟೆಲ್ಲ ನೆಗೆಟಿವ್ ಫಲಗಳನ್ನು ಮೇಷರಾಶಿಯವರು ಅಕ್ಟೋಬರ್ವರೆಗೂ ಎದುರಿಸಬೇಕಾಗತ್ತೆ ಅಂತ. ತದನಂತರ ಖಂಡಿತ ಯಾರಿಗೆ ಕಲ್ಯಾಣ ಕೂಡ ಬರ್ತಾ ಇಲ್ಲ, ಮದುವೆ ಅಪೇಕ್ಷೆ ಇಟ್ಕೊಂಡು ತುಂಬ ದಿನಗಳಿಂದ ಪ್ರಯತ್ನಪಟ್ಟು ಸಕ್ಸೀಡ್ ಆಗ್ತಾ ಇಲ್ಲ, ಅವರಿಗೆ ಉತ್ತಮ ಕಲ್ಯಾಣ ಯೋಗ ಕೂಡಿ ಬರತಕ್ಕಂಥದ್ದು. ಆ ಭಗವಂತನ ಗುರುವಿನ ಅನುಗ್ರಹದಿಂದ ಉತ್ತಮ ಗುರುಬಲ ಬರುತ್ತೆ, ಉತ್ತಮ ಕಲ್ಯಾಣ ಕೂಡಿ ಬರುವಂತಾಗತ್ತೆ. ಹಾಗೆಯೇ ಕೆಲಸ ಕಾರ್ಯಗಳಲ್ಲಿ ಇರತಕ್ಕಂತಹ ಎಲ್ಲ ಒತ್ತಡಗಳು ದೂರವಾಗುತ್ತೆ. ಕೆಲಸ ಕಾರ್ಯದಲ್ಲಿ ಉತ್ತಮ ತೇಜಸ್ಸನ್ನು ನೀವು ಗಳಿಸುವಂತರಾಗ್ತೀರಾ. ಉತ್ತಮ ಕೀರ್ತಿ ಕೂಡ ಸಂಪಾದನೆ ಆಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಇರತಕ್ಕಂಥ ಮುಗ್ಗಟ್ಟುಗಳೆಲ್ಲ ದೂರವಾಗತಕ್ಕಂಥದ್ದು, ಉತ್ತಮ ಆದಾಯ ವೃದ್ಧಿ ಆಗುತ್ತೆ. ಹಿಂದೆ ಮಾಡಿರ್ತಕ್ಕಂಥ ಎಲ್ಲ ಸಾಲಗಳನ್ನು ತೀರಿಸಿಕೊಳ್ಳುವಂಥ ಸ್ಥಿತಿಗೆ, ಅಂದರೆ ಉತ್ತಮ ಸ್ಥಿತಿಗೆ ಬರುವಂತರಾಗ್ತೀರಾ. ನಿಮ್ಮೆಲ್ಲ ಹೊಸ ಕೆಲಸ ಕಾರ್ಯಗಳು ತುಂಬ ಅಚ್ಚುಕಟ್ಟಾಗಿ ನಡೆದು ಉತ್ತಮ ಲಾಭವನ್ನು ಗಳಿಸುವಂತರಾಗ್ತೀರಾ. ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತೆ, ಹಾಗೂ ಆರೋಗ್ಯದಲ್ಲಿ ಕೂಡ ವೃದ್ಧಿ ಆಗತಕ್ಕಂಥದ್ದು. ಇನ್ನು ಶನೇಶ್ವರ ನಿಮಗೆ 7:30 ಸಮಯದಲ್ಲಿ ಖಂಡಿತವಾಗಿಯೂ ಶುಭಕ್ಕಿಂತ ಪರೀಕ್ಷಾ ಸಮಯ ಅಂತ ಹೇಳ್ತೀವಿ. ಕೋರ್ಟು ಕಚೇರಿಯ ವ್ಯಾಜ್ಯಗಳು ನಿಮ್ಮನ್ನು ಯಥೇಚ್ಛವಾಗಿ ಬಾಧಿಸತಕ್ಕಂಥದ್ದು. ಸೋದರರ ನಡುವೆ ಆಸ್ತಿ ವಿಚಾರಕ್ಕೆ ಯಥೇಚ್ಛವಾಗಿ ವ್ಯಾಜ್ಯ ಪ್ರಾರಂಭವಾಗತ್ತೆ. ತಪ್ಪೇ ಮಾಡಿಲ್ಲ ಅಂದರೂ ಕೂಡ ನೀವು ತಪ್ಪಿಸಿದ ಸ್ಥಾನದಲ್ಲಿ ನಿಂತ್ಕೊಂಡು ಸಮಾಜದಿಂದ ಚೀಮಾರಿ ಹಾಕಿಸ್ಕೊಳ್ತಕ್ಕಂಥ ಸನ್ನಿವೇಶಗಳು ಸೃಷ್ಟಿಯಾಗತ್ತೆ. ಗೊತ್ತೋ ಗೊತ್ತಿಲ್ಲದೋ ಹಣವನ್ನು ಕಳೆದುಕೊಳ್ಳತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದರೆ ಮೋಸ ಹೋಗತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರತಕ್ಕಂಥದ್ದು. ಚರ್ಮ ವ್ಯಾಧಿಗಳು ಮೇಷರಾಶಿಯವರನ್ನ ಈ ವರ್ಷ ಬಾಧಿಸತಕ್ಕಂಥದ್ದು. ಸ್ವಲ್ಪ ಸ್ಕಿನ್ ಡಿಸೀಸ್ ಪ್ರಾಬ್ಲಮ್ಸ್ಗಳನ್ನ ಆಲ್ರೆಡಿ ಎದುರಿಸ್ತಾ ಇದ್ದವರು ಸ್ವಲ್ಪ ಆರೋಗ್ಯದ ಮೇಲೆ ಗಮನ ಹರಿಸಿ. ಸಾಲವೇನೋ ಈ ವರ್ಷ ತೀರಿಸ್ಕೊಳ್ತಕ್ಕಂಥ ಮನಸ್ಥಿತಿಗೆ ಬರ್ತೀರಾ, ಆದರೆ ದುಂದು ವೆಚ್ಚಗಳು ಜಾಸ್ತಿ ಆಗುತ್ತೆ. ಅನ್ನೆಸೆಸರಿ ಖರ್ಚುಗಳನ್ನು ಮಾಡ್ಕೊಳ್ಳೋಕೆ ಹೋಗ್ತೀರಾ. 2 ರೂಪಾಯಿ ಅಷ್ಟು ಉಳಿಸೋಕೆ ಹೋಗಿ ಇನ್ನೆಲ್ಲೋ 5 ರೂಪಾಯಿ ಅಷ್ಟು ಖರ್ಚು ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ಮೇಷರಾಶಿಯವರಿಗೆ. ಸೊ ಆದಷ್ಟು ಫಿನಾನ್ಷಿಯಲಿ ವಿಚಾರಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ಹೋದರೆ ತುಂಬ ಸೂಕ್ತ. ಇನ್ನು ರಾಹು ಮತ್ತು ಕೇತು ಅಷ್ಟೊಂದು ಶುಭ ಫಲವನ್ನು ಈ ವರ್ಷ ಮೇಷರಾಶಿಯವರು ಅಪೇಕ್ಷೆ ಮಾಡೋಕ್ಕೆ ಸಾಧ್ಯವಿಲ್ಲ. ನಿಮಗೆ ರಾಹುವಿನ ಒಂದಷ್ಟು ನೆಗೆಟಿವ್ ಫಲದಿಂದ ಕುಂಭ ಮತ್ತು ಸಿಂಹದಲ್ಲಿ ರಾಹು ಮತ್ತು ಕೇತು ಸ್ಥಿತನಾಗಿರತಕ್ಕಂಥದ್ದು. ನಿಮ್ಮೆಲ್ಲ ಕೆಲಸ ಕಾರ್ಯಗಳು ತುಂಬ ಸ್ಲೋ ಪ್ರೋಸೆಸ್ ಆಗುತ್ತೆ, ನಿಧಾನ ಮಂದಗತಿ. ಇವತ್ತನ್ನ ಕೆಲಸ ನಾಳೆ, ನಾಳೆ ಅನ್ನೋ ಕೆಲಸ ನಾಳೆ, ಈ ಥರ ಮಂದಗತಿ ಆಗತಕ್ಕಂಥದ್ದು. ಪ್ರಮುಖವಾಗಿ ಯಾರಿಗಾದರೂ ಜಾಮೀನನ್ನು ಕೊಡಬೇಕಾದ್ರೆ ಅಥವಾ ಯಾರಿಗಾದರೂ ಪರವನ್ನು ವಹಿಸ್ಕೊಂಡು ಎಲ್ಲರ ಸೈನನ್ನು ಹಾಕಬೇಕಾದ್ರೆ ಜಾಗ್ರತೆಯಿಂದಿರಿ. ಸಂಕಷ್ಟದಲ್ಲಿ ಸಿಕ್ಕಾಕೊಳ್ತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ನಾನು ಯಾರಿಗೂ ಸಹಾಯ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಎಷ್ಟು ಶಕ್ತಿ ಅನುಸಾರವಾಗುತ್ತೋ ಅಷ್ಟೇ ಸಹಾಯ ಮಾಡಿ. ನಿಮ್ಮ ಶಕ್ತಿ ಮೀರಿ ಸಹಾಯ ಮಾಡೋಕ್ಕೋಗಿ ನೀವು ಇಕ್ಕಟ್ಟಿನಲ್ಲಿ ಸಿಗಾಕೊಂಡ್ರೆ ನಿಮ್ಮ ಪರವಾಗಿ ನಿಮ್ಮ ಸಹಾಯಕ್ಕೆ ಯಾರೂ ಬರೋದಿಲ್ಲ. ಈ ಬುದ್ಧಿವಂತಿಕೆ ತಲೆಯಲ್ಲಿದ್ದರೆ ಜೀವನ ಸುಂದರವಾಗಿರುತ್ತೆ. ಇನ್ನು ಮನೆಯಲ್ಲಿ ಮಂಗಳ ಕಾರ್ಯಕ್ರಮ ನಡೆದರೂ ಕೂಡ ದಾಯಾದಿಗಳೊಂದಿಗೆ ಕಲಹಗಳು ಜಾಸ್ತಿ ಆಗುತ್ತೆ. ಯಾರು ವಾಹನ ಅಂದರೆ ವೆಹಿಕಲ್ಸ್ನ ಇಟ್ಕೊಂಡು ವ್ಯಾಪಾರ ವ್ಯವಹಾರವನ್ನು ಮಾಡ್ತಿರ್ತಾರೋ ಸ್ವಲ್ಪ ಜಾಗ್ರತೆಯಿಂದ ಮಾಡತಕ್ಕಂಥದ್ದು ಈ ವರ್ಷ ನಷ್ಟವನ್ನು ಅನುಭವಿಸತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಮೇಷರಾಶಿಯವರು ಈ ವರ್ಷ ಸಂಪೂರ್ಣವಾಗಿ ಎಲ್ಲ ರೀತಿಯ ವಿಘ್ನಗಳು ಸಂಕಷ್ಟಗಳು ದೂರವಾಗಬೇಕು, ಮನಸ್ಸಿಗೆ ಶಾಂತಿ ನೆಮ್ಮದಿ ಸಹಿತವಾಗಿ ಅಭಿವೃದ್ಧಿಯನ್ನು ಕಾಣಬೇಕು ಅಂದರೆ ಆಂಜನೇಯನ ಆರಾಧನೆ ಮಾಡಿ. ಆಂಜನೇಯನ ಆರಾಧನೆ ಮಾಡಿದ್ರೆ ಆ ಮಹಾಭಗವಂತ ನಿಮ್ಮ ಬೆನ್ನೆಲುಬಾಗಿ ಎಲ್ಲ ರೀತಿಯ ಅಭಿವೃದ್ಧಿಯನ್ನು ಕೊಡ್ತಾನೆ. ಆಂಜನೇಯನ ಆರಾಧನೆಯಿಂದ
ಮಹಾಶನೇಶ್ವರ ಸಂತುಷ್ಟನಾಗ್ತಾನೆ. ಮುಂದಿನ ಸಂಚಿಕೆಯಲ್ಲಿ 2026ರಲ್ಲೂ ಕೂಡ ಮುಟ್ಟಿದ್ದೆಲ್ಲವೂ ಚಿನ್ನವ ಅಥವಾ ಅಭಿವೃದ್ಧಿಯ ನಾಗಾಲೋಟ ಮಧ್ಯಭಾಗದಲ್ಲಿ ನಿಂತು ಸಂಕಷ್ಟವನ್ನು ಪರೀಕ್ಷೆಗಳನ್ನು ವೃಷಭ ರಾಶಿಯವರು ಕಾಣುವಂತರಾಗ್ತಾರ ಅಂಥೇಳಿ ಮುಂದಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ. ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನಿಂದ ಪ್ರಪ್ರಥಮ ಬಾರಿಯಾಗಿ ಇಡೀ ಕರ್ನಾಟಕದಲ್ಲಿ ಯಾರೂ ಕೂಡ ಈ ಪ್ರಯೋಗವನ್ನು ಮಾಡಿರಲಿಲ್ಲ. ಸಂಪೂರ್ಣ ತಂಡದೊಂದಿಗೆ ಕಾಶಿ ಯಾತ್ರೆಗೆ ಹೋಗಿ ಕಾಶಿಯಲ್ಲಿರತಕ್ಕಂಥ ಸಂಪೂರ್ಣ ದೇವಸ್ಥಾನಗಳ ವಿಶೇಷವನ್ನು ಆ ಸ್ಥಳದಲ್ಲೇ ನಿಂತ್ಕೊಂಡು ಎಲ್ಲವನ್ನು ಕೂಡ ಸವಿಸ್ತರವಾಗಿ ನಿಮಗೆ ಸಂಚಿಕೆಯ ಎಲ್ಲ ರೀತಿಯ ಪಬ್ಲಿಷ್ ಆಗಿದೆ ನಮ್ಮ ಚಾನಲ್ನಲ್ಲೇ, ಅಂದರೆ ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನಲ್ಲೇ ನಿಮಗೆ ಸಂಪೂರ್ಣವಾಗಿ ಕಾಶಿ ಕ್ಷೇತ್ರಕ್ಕೆ ಯಾಕೆ ಹೋಗಬೇಕು, ಯಾರು ಕಾಶಿಗೆ ಹೋಗಬೇಕು, ಕಾಶಿಗೆ ಹೋದ್ಮೇಲೆ ಯಾವ ದೇವಸ್ಥಾನವನ್ನು ದರ್ಶನವನ್ನು ಮಾಡಬೇಕು, ಮೊದಲು ಯಾರ ಅಪ್ಪಣೆ ಪಡೆದು ಕಾಶಿಗೆ ಹೋಗತಕ್ಕಂಥದ್ದು, ವಿಶಾಲಾಕ್ಷಿ ಅಮ್ಮನವರ ದೇವಸ್ಥಾನವಿದೆ, ಅನ್ನಪೂರ್ಣೇಶ್ವರಿ ದೇವಸ್ಥಾನವಿದೆ, ಮಣಿಕರ್ಣಿಕಾ ಘಾಟ್ ಸದಾಕಾಲ ಯಾವ ರೀತಿ ನಮ್ಮಲ್ಲಿರತಕ್ಕಂಥ ಅಂಧಕಾರತ್ವವನ್ನು ದೂರ ಮಾಡ್ತಾರೆ, ಕಾಶಿ ವಿಶ್ವನಾಥ ಯಾವ ರೀತಿಯ ಮೋಕ್ಷ ಫಲವನ್ನು ಕರುಣಿಸ್ಕೊಡ್ತಾರೆ, ಈ ಥರ ನಾನಾ ನಿಮ್ಮೆಲ್ಲ ಗೊಂದಲಗಳನ್ನು ಹಾಗೂ ಆ ಕ್ಷೇತ್ರಕ್ಕೆ ಹೋದಾಗ ನಾವು ಯಾವ ರೀತಿ ಆಚರಣೆ ಮಾಡಬೇಕು ಅಂಥೇಳಿ ಎಲ್ಲವೂ ಕೂಡ ತಿಳಿಸಲಾಗಿದೆ. ಆ ವಿಡಿಯೋಗಳನ್ನು ನೋಡಿ ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಶುಭಮಸ್ತು.